ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶಾಮನೂರು ಕುಟುಂಬಕ್ಕೆ ಲಿಂಗಾಯತ ಸಮುದಾಯದ ಸಾಥ್. ಕಾಂಗ್ರೆಸ್ ಪಕ್ಷದ ಹಲವು ಹಿರಿಯ ಸಚಿವರಿಂದ ಬಿರುಸಿನ ಪ್ರಚಾರ ಕೈಗೊಳ್ಳಲಾಗ್ತಾ ಇದೆ ಕ್ಷೇತ್ರದಲ್ಲಿ. ಶಾಮನೂರು ಕುಟುಂಬಕ್ಕೆ ಲಿಂಗಾಯತ ಸಮುದಾಯ ಈಗ ಸಾಥನ್ನ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ ಹಲವು ಹಿರಿಯ ಸಚಿವರಿಂದ ಬಿರುಸಿನ ಪ್ರಚಾರ ಕೂಡ ಮಾಡಲಾಗ್ತಾ ಇದೆ. ಸಮರ್ಥ ಶಾಮನೂರು ಗೆಲ್ಲಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಲೀಡರ್ಸ್. ಇತ್ತ ವಿಪಕ್ಷಗಳ ಕೆಲವು ಲಿಂಗಾಯತ ನಾಯಕರು ಕೂಡ ಪರೋಕ್ಷವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಶಾಮನೂರು ಫ್ಯಾಮಿಲಿ ಜೊತೆಗಿರೋ ಅಂತ ನಂಟಿನಿಂದಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಕೆಲವರು ಶಾಮನೂರು ಮೇಲಿನ ಗೌರವ ಕೃತಜ್ಞತೆಗೆ ಸಾಥ್ ಕೊಟ್ಟರೆ, ಇತ್ತ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕಾಂಗ್ರೆಸ್ನ ನಾಯಕರು ಶಾಮನೂರು ಮೇಲೆ ಇರೋ ಅಂತಹ ಗೌರವದಿಂದ ಎಲ್ಲರೂ ಕೂಡ ಅವರ ಗೆಲುವಿಗೋಸ್ಕರ, ಮೊಮ್ಮಗನ ಗೆಲುವಿಗೋಸ್ಕರ ಟೊಂಕ ಕಟ್ಟಿರೋದು, ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಬಹಳ ಮುಖ್ಯವಾಗಿರುವಂತದ್ದು ಶಾಮನೂರು ನಿಧನ, ಶಿವಶಂಕರಪ್ಪ ಅವರ ನಿಧನ ನಂತರ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಬೆನ್ನಿಗೆ ನಿಂತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲಿನ ಗೌರವ ಆಗಿರ್ಬೋದು, ಕೃತಜ್ಞತೆ ಆಗಿರ್ಬೋದು, ಜೊತೆಗೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ನಾಯಕರಿಗೆ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗಿದ್ದಾರೆ. ಮತ್ತೆ ಸಾಕಷ್ಟು ಸಹಕಾರವನ್ನ, ಸಹಾಯವನ್ನ ಕೂಡ ಬೇರೆ ಬೇರೆ ರೂಪದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೊಂದಷ್ಟು ನಾಯಕರಿಗೆ ಇರುವಂಥದ್ದು ಸಂಬಂಧವನ್ನು ಕೂಡ ಅವರು ಬೆಳೆಸಿದ್ದಾರೆ. ಅಂದ್ರೆ ಬೀಗರಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಕೆಲವರು ನೇರವಾಗಿ ಅವರಿಗೆ ಬೆನ್ನಿಗೆ ನಿಲ್ಲುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಕೆಲ ಪ್ರತಿಪಕ್ಷಗಳ ಕೆಲ ನಾಯಕರು ಕೂಡ ಪರೋಕ್ಷವಾಗಿ ಅವರ ಕುಟುಂಬದ ಜೊತೆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಸಮರ್ಥ ಮಲ್ಲಿಕಾರ್ಜುನ ಅವರ ಗೆಲುವಿಗಾಗಿ ಟೊಂಕ ಕಟ್ಟಿ ಕೂಡ ನಿಂತಿದ್ದಾರೆ. ಅಂದ್ರೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರನ ಗೆಲುವಿಗಾಗಿ ಕೂಡ ಒಂದ್ ರೀತಿಯಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಮತ್ತೆ ಎಂ ಬಿ ಪಾಟೀಲ್ ಜೊತೆಗೆ ಹಲವು ಸಚಿವರು, ಅಂದ್ರೆ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಕೂಡ ನಿರಂತರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕೂಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರತಿಪಕ್ಷಗಳ ಹಲ ನಾಯಕರು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲಿನ ಗೌರವ ಆಗಿರ್ಬೋದು, ಮತ್ತೆ ಸಂಬಂಧ ಬೆಳೆಸುವಂತ ಕಾರಣಕ್ಕಾಗಿ ಕೂಡ ಪರೋಕ್ಷವಾಗಿ ಅವರಿಗೆ ಪ್ರಚಾರಕ್ಕಾಗಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವಿ. ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯದ ಬಹುತೇಕ ನಾಯಕರು ಕೂಡ ಒಗ್ಗಟ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.